ಅನ್ನದಾನ ಪ್ರಶ್ನೋತ್ತರಗಳು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು? ಉತ್ತರ. ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ತನ್ನ ತಾಯಿ ಅನ್ನದಾನವನ್ನು ಬಿಟ್ಟರೆ ನಾವು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂದಿತು. ಪ್ರಶ್ನೆ ಸಂಖ್ಯೆ 2. ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು? ಉತ್ತರ. ತಾಯಿಯು ಅನ್ನದಾನದ ಬಗ್ಗೆ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು. ಬಡತನ ಶ್ರೀಮಂತಿಕೆ ಕೊನೆಯ ತನಕ ಇರುವುದಿಲ್ಲ, ಆದರೆ ಅನ್ನದಾನದ ಪುಣ್ಯ ಕೊನೆಯ ತನಕ ಇರುವಂತು ಎಂದು ಹೇಳಿದಳು. ಪ್ರಶ್ನೆ ಸಂಖ್ಯೆ 3. ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು? ಉತ್ತರ. ತಾಯಿ ಮಗನನ್ನು ಶಿವನ ಬಳಿ ಅನ್ನದಾನದ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಕಳುಹಿಸಿದಳು. ಪ್ರಶ್ನೆ ಸಂಖ್ಯೆ 4. ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು? ಉತ್ತರ. ಹುಡುಗನು ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ಕೊಡಲು ಹೋದನು. ಪ್ರಶ್ನೆ ಸಂಖ್ಯೆ 5. ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ? ಉತ್ತರ. ತನ್ನ ಮನೆಗೆ ಬಂದ ಹುಡುಗನಿಗೆ ತಿನ್ನಲು ಕುಡಿಯಲು ಹಣ್ಣು ಹಂಪಲು ಮತ್ತು ಹಾಲನ್ನು ನೀಡದೇ ಇದ್ದ ಕಾರಣ ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದಳು.